ತಗಡಿ ಕೆಳಗೆ ಹಾಕ್ಬಿಟ್ರಿ ಹಿಂಗೆ ಮಜರ್ದಾನಿ ಹೌದಲ್ರಿ ಗ್ರೀನ್ ಮ್ಯಾಟ್ ಹಾಂ ಹ್ಞೂ ರೀ ಆಮೇಲೆ ತಗಡಿನ ಬಿಡಕ್ಕೆ ಮಂಚರ್ದಾನಿ ಗ್ರೀನ್ ಮ್ಯಾಟ್ ರೀ ಇದು ಈ ಥರ ಹಾಕೋದ್ರಿಂದ ಟೆಂಪ್ರೇಚರ್ನ ತುಂಬ ಕಡಿಮೆ ಮಾಡ್ತೈತೆ ರೀ. ನಮ್ಮ ಏರಿಯಾ ಏನೈತೆ ನೋಡ್ರಿ ಹಾಂ ಹ್ಞೂ ರೀ ಅವ್ರದ್ದು ಕೆಮಿಕಲ್ ಭಾಳ ಕಡಿಮೆ. ಹಾಂ ಕೆಮಿಕಲ್ ಯೂಸ್ ಮಾಡಂಗಿಲ್ಲ ಸರ್, ಮಾಡಿದಷ್ಟು ಲಾಸ್. ಅಷ್ಟೇ ಎಲ್ಲ ಸಾವಯವದ ಬಗ್ಗೆನ ಒಂದು ಸ್ವಲ್ಪ ಹೆಚ್ಚಿಗೆ. ಹಾಂ ಹಾಂ ಅಂದ್ ದನಕರ ಭಾಳ ಅದಾವಲ್ರಿ, ಹಂಗಾಗಿ ಸಾವಯವ ತುಂಬ ಇದು ರೀ. ಇದು ಶೆಡ್ ರೀ ಇದು. ಹ್ಞೂ ಸರ್ ಓ ಈ ಥರ ಅನ್ರಿ ಸರ್ ಎಲ್ಲ ಫುಲ್ ಮಜ್ರದಾನೆ ಹಾಕ್ಬಿಟ್ರಿ. ಇದೆಲ್ಲ ಹೂಜಿ ನೆಟ್ ಸರ್. ಹಾಂ ಹೂಜಿ ನೆಟ್ ನೊಣ ಬರಂಗಿಲ್ಲ. ನೊಣ ಬರಲ್ಲ ರೀ. ಹಾಂ ಹಾಂ ಈಗ ಇದು ಎರಡು ಮೋಟ ಈಗ 3ನೇ ಜ್ವರಕ್ಕೆ ಹೋಗೈತ್ರಿ. ಹಾಂ ಹ್ಞೂ ರೀ ಸಾಯಂಕಾಲ ಎಬ್ಬಿಸ್ಬೇಕು ಸರ್. ಓಕೆ ಓಕೆ. ಗಿಡಪ್ಪಿಗೆ ಬಾ. ದೊಡ್ಡ ಗಿಡದಾಗ ಅದು ಹೌದು ಸಣ್ಣ ಗಿಡದಾಗ ಅಡ್ಡಾಡಿ ನೋಡ್ಕೊಂಡು ಎಲ್ಲ ಜಿಪ್ ಕಂಪಲ್ಸರಿ ಹಾಕಬೇಕ್ರಿ ಬಂದರೆ. ಹ್ಞೂ ಹ್ಞೂ ಅಂದ್ರೆ ಬಾಂತಿ ಜೋಪಾನ ಮಾಡ್ದಾಗ ಮಾಡ್ಬೇಕ್ರಿ. ಇದು ಈಗ ಈ ಶೆಡ್ ಎಷ್ಟಕ್ಕೆ ಅಂದ್ರಲ್ಲ? ಇದು 25-55 ಸರ್. 25-50 ರೀ. ಓ ಮತ್ತು ಈ ಬಿಸಿಲಾಗ್ಬಾರ್ದಂತ ಮೇಲೆ ಇದನ್ನು ಮಾಡಿರಿ. ಹಾಂ ಹ್ಞೂ ಮೇಲೆ ಗರಿನೂ ಹಾಕಿ ಗರಿನೂ ಹಾಕಿರಿ. ಮತ್ತು ನೋಡಿರಿ ಕೋಲ್ಡ್ ಐತಿ ನೋಡ್ರಿ ಇದು. ಹೊರ ಬಿಸಿಲಿದ್ರೆ ತುಂಬ ಕೋಲ್ಡ್ ಐಕ್ರಿ. ಸರಿ ಸರಿ. ಇದು ಈ 3rd ಮೋಲ್ಟಿಗೆ ಅದ ಸರ್. ಹಾಂ 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 3ನೇ ಜ್ವರಕ್ಕೆ ಬಂದೈತ್ರಿ ಈಗ. ರ್ಯಾಕ್ ಅದಾವಲ್ರಿ. ಹ್ಞೂ ರೀ 4th ಮೋಲ್ಟಿಗೆ 6 ರ್ಯಾಕ್ ಹಾಕತ್ರಿ. ಹ್ಞೂ ಟೋಟಲ್ 10 ರ್ಯಾಕ್ ಹಾಕತ್ರಿ. 10 ರ್ಯಾಕ್ ಆಗತ್ತೆ ರೀ ಕಟ್ಟೋ ಟೈಮ್ ಗೂಡು ಕಟ್ಟೋ ಟೈಮಿಗೆ ರೀ. ಹಾಂ 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 ಇದು ಏನಂತಾರೆ ರ್ಯಾಕಿಂದ ರ್ಯಾಕಿಗೆ ಅಂತರ ಎಷ್ಟೈತೆ ಸರ್ ಇದು? ಇದು 1.5 ಫುಟ್ ಐತೆ ಸರ್. 1.5 ಫುಟ್ ರೀ. ಎಲ್ಲ ಕಟ್ಟಿಗೆಯಲ್ಲೇ ಮಾಡಿರಿ? ಹ್ಞೂ ರೀ ಕಟ್ಟಿಗೆವ್ರಿ ಸರ್. ಕಬ್ಬಣ ಎಲ್ಲಿ ಯಾವುದು ಅದು ಮತ್ತು ರೇಡಿಯೇಷನ್ ಇದು ಉಷ್ಣತೆ ಇದಾಗೈತೆ ಅಲ್ರಿ. ಹಾಂ 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 ಅದಕ್ಕೆ ಅವನ್ನ ತೊಗೊಂಡೆ. ಅದಕ್ಕೆ ಬರೀ ಕಟ್ಟಿಗೆದ ಹಾಕಿಬಿಟ್ರಿ. ಅದು ಮಳೆಗಾಲದಾಗ ಭಾಳ ತಂಪಾಗತ್ತೆ. ಹೌದು ಹೀಟ್ ಆಗ್ಬಿಡ್ರಿ. ಓ ಈ ಕಬ್ಬಣದ ರೀ. ಕಬ್ಬು ಹಂಗಾಗಿ ಕಟ್ಟಿಗೆದ ಹಾಕಿರಿ ಸರ್. ಹಾಂ ಪರವಾಗಿಲ್ಲ ರೀ ಸರ. ಇದು ಹುಳಗಳು ತಂಬರ್ತೀರ ಸರ ನಿಮಗೆ ಚಾಕಿ ಸೆಂಟರ್ನವ್ರು? 1ನೇ ಜ್ವರ ಪಾಸ್ ಮಾಡಿಬಿಟ್ಟು 2ನೇ ಜ್ವರಕ್ಕೆ ಕೊಡ್ತಾರೆ. 2ನೇ ಜ್ವರ ಪಾಸ್ ಆಗಿಂದ ಕೊಡ್ತಾರೆ. 2ನೇ ಜ್ವರ ಪಾಸ್ ಆಗಿಂದ ಕೊಡ್ತಾರೆ ರೀ. ಇವ್ನ ಹೆಂಗೆ ಜೋಪಾನ ಮಾಡ್ತೀರಿ? ತಪ್ಪಲ ಹಾಕಿಸ್ತಾರೆ. ಅಲ್ರಿ ಅಂದ್ರೆ ಯಾವ ರೋಗ ಈಗ 2ನೇ ಜ್ವರ ಕೊಡ್ತಾರಲ್ರಿ. ಹ್ಞೂ ರೀ ಮ್ಯಾಗಿಲ್ದ ತಪ್ಪಲ ತೊಗೊಂತೀವಿ ರೀ. ಎಳೆದು ಎಳೆದ್ರಿ ನೀರಿನ ಅಂಶ ಜಾಸ್ತಿ ಇದ್ದಿದ್ದು. ಹಾಂ ಹ್ಞೂ ರೀ. ಆಮೇಲೆ ಬಲ್ತಿದ್ದು ಹಾಕ್ತೀರಿ. ಸರಿ ಸರಿ ಸರಿ. ಅಂದ್ರೆ ಮತ್ತೆ ಇನ್ನೊಂದ್ರಿ ಇದಕ್ಕೆ ರೋಗಗಳು ಬರಲಾರ್ದಂಗೆ ಯಾವ ಥರ ರೋಗಗಳು ಬರಲಾರ್ದಂಗೆ ನೋಡ್ಕೋಬೇಕ್ರಿ. ಬಂದಿಂದ ಅದು ಅದನ್ನ ಯಾವ ಥರ ನೋಡ್ಕೊಂಡು ಹೋಗ್ತೀರಿ? ರೋಗ ಬರಬಾರ್ದು ನಮ್ಗೆ 4ನೇ ಸ್ಟೇಜ್ ಗೊತ್ತಾಗ್ಬಿಡ್ತೈತೆ ಸರ್. ಅದು 4ನೇ ಸ್ಟೇಜ್ಗೆ ಇದು ಹುಳ ಗೂಡು ಕಟ್ತೈತಿ ಇಲ್ಲ ಅಂದ್ರೆ ಗೊತ್ತಾಗೈತಿ. ಹಂಗಿತ್ತಂದ್ರೆ ಮಾತ್ರ ಇಟ್ಕೊತೀವಿ, ಇಲ್ಲ ಅಂದ್ರೆ ಚಲ್ ಬಿಡ್ತೀರಿ. ಹೌದು ಹಂಗಾಗಿ ಅಲ್ರಿ ನಿಮ್ಮ ಇದ್ರಾಗ ಅನ್ಬೋದಾಗ ಆಗ್ಯಾವಲ್ರಿ. ಒಂದು ಹಿಂದಕ್ಕೊಂದು ಫೆಬ್ರಿನ್ ಅಂತ ಬಂದಿತ್ತು ರೋಗ. ಹ್ಞೂ ರೀ. ಆ ಫೆಬ್ರಿನ್ ರೋಗ ಬಂದಾಗ ಚಲೋ ಅದ ರೀ, ಸುಟ್ಟು ಬಿಡೋದವ ಹುಳನ ರೀ. ಅದು ಯಾಕೆ ಬರ್ತೈತೆ ಅನ್ಬೇಕ್ರಿ? ಸರ್ಕಾರದ ಕ್ರಮನ ಹಂಗೆ ತೊಗೊಂತಾರೆ ಅವರು. ಎಲ್ಲೆಲ್ಲಿ ಅದು ಬ್ಯಾಚ್ ಇರ್ತೈತಿ ರೋಗದ್ದು, ಆ ಬ್ಯಾಚ್ ಸುಡಿಸ್ಬಿಡ್ತಾರೆ. ಸುಡಿಸ್ಬಿಡೋದು. ಹೌದು. ಅದು ಮತ್ತೆ ಕಂಟಾಮಿನೇಷನ್ ಆಗಬಾರ್ದು ಇಡೀ ಕರ್ನಾಟಕ ತುಂಬ ಅಂತೇಳಿ. ಓ ಹಂಗನ್ರಿ ಸರ್. ಫೆಬ್ರಿನ್ ಅಂತಾರೆ ಅದು. ಫೆಬ್ರಿನ್. ಆಮೇಲೆ ಇವು ಹಣ್ಣುಳ ಬೀಳೋ ಟೈಮ್ದಾಗ ಸ್ವಲ್ಪ ಸಪ್ಪೆ ರೋಗ, ಬಿಸಿಲು ಜಾಸ್ತಿ ಇತ್ತಂದ್ರೆ ಸಪ್ಪೆ ರೋಗ ಬರ್ತೈತಿ ರೀ. ಮಳೆಗಾಲ ಇದ್ದಾಗ ಒಂದು ಸ್ವಲ್ಪ ಹಾಲು ರೋಗ ಬರ್ತೈತಿ. ಮಳೆಗಾಲ ಇದ್ದಾಗ ರೀ. ಬ್ಯಾಸಿಗ್ಯಾಗ ಹಾಲು ರೋಗ ಬರ್ತೈತಿ. ಕಂಟ್ರೋಲ್ ಮಾಡ್ತೀವಿ ಮಾಡ್ತೀರಿ ಹೊಡೆದು. ಹಾಂ ಓಕೆ ಸರ್. ಓಕೆ. ಸುಣ್ಣದ ಪುಡಿ ಹೊಡೆದು ಕಂಟ್ರೋಲ್ ಮಾಡ್ತೀರಿ. ಮತ್ತು ವಿಜೇತ ಪುಡಿ ಅಂತ ಒಂದು ಬರ್ತದೆ. 4 ಇಲಾಖೆಯವ್ರು ಕೊಡ್ತಾರೆ. ಅವ್ನು ಹೊಡೆದು ಎಲ್ಲ ರೋಗಗಳು ಬರ್ದಾಗ ನೋಡ್ಕೊಂತೀವಿ. ಬರ್ಲಾರ್ದಂಗನ ನೋಡ್ಕೋಬೇಕು ಇದನ್ನ. ಹೌದು. ಬಂದಿಂದ ಏನು ಮಾಡಕ್ಕೆ ಬರೋದು. ಸರಿ ಸರಿ. ಓಕೆ ಸರ್. ಮತ್ತು ಇನ್ನೊಂದು ಸರ, ಈಗ ಇಲ್ಲಿವರೆಗೆ ನೀವು ರೇಷ್ಮೆ ಹುಳ ಮೇಯ್ಸ್ಕೊಂಡು ಬಂದಿರಲ್ಲ ಸರ,
ಹೊಸಬ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗ? ಹೊಸಬ್ರು ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ಹಚ್ತಾ ಹೋಗ್ತಾರೆ, ಹೌದಲ್ಲ? ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಕಡೆಗೆ ಅಗಿ ಹಚ್ಚೋ ಟೈಮ್ದಾಗ ಸಹಿತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಂ, ನಿಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ಹೇಳ್ತೀರಿ ಸರ್? ಏನು ಮಾಡ್ಬೇಕು ಎಲ್ಲ ಹೇಳ್ತಾರೆ. ಎಲ್ಲ ಹೇಳ್ತೀರಿ ಸರ್? ಪರವಾಗಿಲ್ಲ ರೀ ಸರ್. ಇದು ಎಷ್ಟು ಈ ಸದ್ಯ 160 ಲಿಂಕ್ಸ್. 160 ಲಿಂಕ್ಸ್ ರೀ? ಇವಿಷ್ಟು ತುಂಬ್ತದೆ ನೋಡಿ ಸರ್. ಇಷ್ಟು ತುಂಬತೈತೆ ರೀ? ಹ್ಞೂ ಪರವಾಗಿಲ್ಲ ರೀ ಸರ್. 160 ಲಿಂಕ್ಸ್ ಎಲ್ಲ ತುಂಬುತ್ತೆ ರೀ? ಹ್ಞೂ. 160 kg ಬರ್ತೈತಿ? 160 kg ಬರ್ತೈತೆ ರೀ. 62 ಬರ್ತವೆ, ಇಲ್ಲ 57, 58. ಒಟ್ಟು 100 ರೀ ಈ ಬಿಲ್ಡಿಂಗ್ದಾಗ ಮಾತ್ರ. ಹಾಂ, ಹೌದು. ಯಾಕೋ ಮೈಲಾರಪ್ಪ, ಯಾಕೆ ಅಂಥದ್ದು ಏನು ಸ್ಪೆಷಲ್ ಸರ್ ಈ ಬಿಲ್ಡಿಂಗಲ್ಲಿ? ಇದು ವೆಂಟಿಲೇಷನ್ ಚಲೋ ಐತೆ ಸರ್. ಹೌದಲ್ಲ? ಹ್ಞೂ. ಈಗ ಹೊರಗಿನ ಒಟ್ಟ ಫೇಲ್ ಆಗಿಲ್ಲ ನೋಡಿ ಸರ್. ಈ ಇರ್ದಾಗ ಇದರ ಒಟ್ಟ ಫೇಲ್ ಆಗಿಲ್ಲ ರೀ? ಫೇಲ್ ಆಗಿಲ್ಲ. ಅಂದ್ರೆ ಇದು ಎಲ್ಲ ಹಾಕಿರಲ್ಲ ಅದು ಕಣ್ರಿ ಸರ್? ಏನು ಹಾಂ, ಹೌದಲ್ಲ? ಆಮೇಲೆ ಪೂರ್ವ ಪಶ್ಚಿಮ ಗಾಳಿ ಆಡ್ತೈತೆ ರೀ. ಓ, ಅದೊಂದು ರೀ. ಓಕೆ ಸರ್. ಓಕೆ. ಆಲ್ರೆಡಿ ಇದು ಗೂಡು ಕಟ್ಟಕ್ಕೆ ಕುಂತೈತೆ ಸರ್? ಗೂಡು ಕಟ್ಟೈತೆ ಸರ್. ಗೂಡು ಕಟ್ಟೈತೆ? ಮಾರ್ಕೆಟ್ಗೆ ಹೋಗೋದು. ಮಾರ್ಕೆಟ್ ಕಳ್ಸದ ರೀ? ಮಾರ್ಕೆಟ್ ಇಲ್ಲಿ ಶಿರಟ್ಟಿ ಕಳಿಸ್ತೀರಿ? ರಾಮನಗರಕ್ಕೆ ಕಳಿಸ್ತೀರ ಸರ್? ಇಲ್ಲಿ ರಾಮನಗರಕ್ಕೆ ಹೋಗ್ತೀವಿ. ನಮಗೆ ಇಲ್ಲಿ ರೇಟ್ ಇನ್ಕನ್ವೀನಿಯಂಟ್ ಆತಂದ್ರೆ ಹ್ಞೂ ರೀ, ರಾಮನಗರಕ್ಕೆ ಹೋಗ್ತೀವಿ. ರಾಮನಗರಕ್ಕೆ ಹೋಗ್ತೀರಿ? ಜಾಸ್ತಿ ಕಳಿಸ್ ರಾಮನಗರ ಏನ್ರಿ ಸರ್? ಇಲ್ರಿ, ಇಲ್ಲಿ ಹೊಂದಿಕೆ ಆತು ಕೊಟ್ಟ ಬಿಡ್ತೀವಿ ರೀ. ಹೊಂದಿಕೆ ಆಗಲಿ ಅಂದ್ರೆ ಸೀದಾ ರಾಮನಗರನ. ಪರವಾಗಿಲ್ಲ ಸರ್. ಈಗ ಗೂಡು ಭಾಳ ಆಕೈತಲ್ರಿ. ಈಗ 1000 ಲಿಂಕ್ಸ್ ಐತ್ರಿ. ಇಯರ್ಲಿ ಒಂದು 7.5-8 ಕ್ವಿಂಟಲ್ ಗೂಡು ಆಗ್ತೈತಿ ಇಯರ್ಲಿ? ಸದ್ಯ ಇವಾಗ ರೀ? ಮಳಿದ ಹಾಂ. ಇಂಥ ಹೊತ್ನ್ಯಾಗ ಮಳೆ ಇಲ್ಲ ಏನಿಲ್ಲ ಅಲ್ರಿ. ರಾಮನಗರಕ್ಕೆ ಕಳಿಸ್ಬಿಡ್ತೀರಿ ಸರ್? ಪರವಾಗಿಲ್ಲ ರೀ ಸರ್. ಇದು 200 ಲಿಂಕ್ಸ್ ಅದ ನೋಡ್ರಿ. ಇದು 200 ಲಿಂಕ್ಸ್ ರೀ? 200 ಲಿಂಕ್ಸ್. ಇದು ಕೂಡ ಹಂಗ ಮಾಡ್ರಿ ಸರ್? ಇದು ಮ್ಯಾಟ್ ಗಿಟ್ ಹಾಕಿ ಬಿಸಿಲು ಬರೋದಂಗ ಮಾಡ್ರಿ ಸರ್? ಇದು ಕೂಡ ಪರವಾಗಿಲ್ಲ ಬಿಡ್ರಿ. ಈಗ ನೋಡ್ರಿ 43-44 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗನ ತೆಗೆದಿವ್ರಿ ಇದು. ಹಾಂ, ಹೌದೌದು. ಗೂಡು ಚೆನ್ನಾಗಿ ಬಂದೈತೆ ಬಿಡ್ರಿ ಸರ್. ಹೌದಲ್ರಿ? ಗೂಡು ತುಂಬ ಚೆನ್ನಾಗಿ ಹಾಕಿರಿ ಸರ್. ಇದು 200 ಲಿಂಕ್ಸ್ ಅನ್ ಸರ್? 200. ಇದು ಒಂದು 200 kg ಬರ್ತೈತೆ ರೀ? ಇದು 170-80 ಬರ್ತದೆ. 170 ಒಟ್ಟು ಆಸ್ಪಾಸ್ ಬರ್ತೈತೆ ರೀ? ಪರವಾಗಿಲ್ಲ ಬಿಡ್ರಿ. ಎಲ್ಲ 100 ಸರ್ ನೀವೆಲ್ಲ? ಈ ಎಂಥ ಬೇಸಿಗೆ ದಿನದಾಗ ರೀ? ಚೆನ್ನಾಗಿರಿ ಸರ್. ವರ್ಷಕ್ಕೆ ಎಷ್ಟು ಇದು ಮಾಡ್ತೀರಿ ಸರ್, ಬ್ಯಾಚ್ ಮಾಡ್ತೀರಿ ಸರ್ ನೀವು ಒಂದು ವರ್ಷದಾಗ ರೇಷ್ಮೆ? ನನ್ನ ಸ್ವಂತದ್ದು ರೀ ಸರ್. ಹ್ಞೂ ರೀ. 8 ಅಲ್ಲಿ ಮಾಡ್ತೀವಿ ರೀ. ಹ್ಞೂ ರೀ. ಇಲ್ಲಿ 5 ಮಾಡ್ತೀವಿ. ಟೋಟಲಿ 13 ಬ್ಯಾಚ್ ಮಾಡ್ತೀರಿ? ಹೌದು. 13 ಬ್ಯಾಚ್ ಅಂದ್ರೆ 13 ಬ್ಯಾಚಿಗೆ ಎಷ್ಟು ಖರ್ಚಾಗುತ್ತೆ ರೀ ಸರ್? 13 ಬ್ಯಾಚ್ಗೆ ಇಯರ್ಲಿ ಅಲ್ಲಲ್ಲ, ಒಂದು ಬ್ಯಾಚಿಗೆ ಸರ್? ಒಂದು ಬ್ಯಾಚ್ಗೆ 4,500 5,000 ಲೇಬರ್ ಖರ್ಚು ಬರ್ತೈತೆ ರೀ. ಹ್ಞೂ ರೀ. ಆಮೇಲೆ ಲಿಂಕ್ಸಿಂದು 12,000 ಮಟನೂ ಬರ್ತೈತೆ. ಒಂದು 20,000 ಖರ್ಚು ರೀ ಒಂದು ಬ್ಯಾಚಿಗೆ? ಹ್ಞೂ. ಆದಾಯ ಎಷ್ಟು ಮಾಡ್ಬೋದು ರೀ ಸರ್? ಆದಾಯ ಈಗ ರೇಟ್ ಕಡಿಮೆ ಐತಿ ಸರ್. ಒಂದು 80,000 ಮಟನೂ ಕ್ರಾಪ್ ಬರ್ತೈತೆ ರೀ. 20,000 ರೂಪಾಯಿ ಖರ್ಚಾಗ ಒಂದು 60,000 ರೂಪಾಯಿ ಉಳಿತೈತೆ ರೀ ಸರ್. ರೇಟ್ ಜಾಸ್ತಿ ಇದ್ದಾಗ ಹೆಚ್ಚಿಗೆ ಆಗೈತೆ ಸರ್. 1-1.5 ಲಕ್ಷ ರೂಪಾಯಿ ಆರಾಮ ಆದಾಯ ಆಗುತ್ತೆ ರೀ. ತೆಗಿತೀವಿ ರೀ. ಅವಾಗ ಹೋದ ವರ್ಷ ನೋಡ್ರಿ ಇಷ್ಟಕ್ಕನ 200 ಲಿಂಕ್ಸ್ಗೆನ 1,35,000 40,000 ಮಟ ಆಗ್ಯಾವು. ಒಮ್ಮೆ 180 ಮಟನ್ ಆಗ್ಯಾವ. ಓ, ಪರವಾಗಿಲ್ಲ ರೀ ಸರ್. ಮ್ಯಾಲಿಂದ ಹೋದ್ರು ಉಳಿದು ಬಿಡೈತೆ ರೀ? ಪರವಾಗಿಲ್ಲ ಸರ್. ರೇಟ್ ಭಾಳ ಡೌನ್ ಆಗೈತೆ. ರೇಟ್ ಭಾಳ ಡೌನ್ ಆಗೈತೆ. ಕಾರಣ ಏನು ಸರ್ ರೇಟ್ ಎದಕ್ಕೆ ಡೌನ್ ಆಗೈತೆ ಅನ್ಬೇಕ್ರಿ? ಏನು ಟ್ರಾನ್ಸ್ಪೋರ್ಟೇಷನ್ ಮಾಡಕತ್ತಾರೋ ಎಲ್ಲ ಡೌಟ್ ರೀ. ಎಲ್ಲ ಚೀನಾದಿಂದ ಆಯಾತ್ ಜಾಸ್ತಿ ಇತ್ತಂದ್ರೆ ಡೌನ್ ಮಾಡಾಕೈತೆ. ಹೌದಲ್ರಿ? ಆಮದು ಆಯ್ತಪ್ಪ ಅಂದ್ರೆ ಡೌನ್ ಆಗತ್ತೆ ರೀ? ರಫ್ತು ಇತ್ತಪ್ಪ ಅಂದ್ರೆ ಜಾಸ್ತಿ ಆಗತ್ತೆ ರೀ? ಅದು ಮೇನ್ ಅದ ರೀ ರೀಸನ್? ಸರಿ. ಮತ್ತು ಹೊಸಬ್ರು ಯಾರು ರೇಷ್ಮೆ ಕೃಷಿ ಮಾಡ್ತೀನಂದ್ರೆ ಈಗ ನಮ್ಮ ಶಿರಟ್ಯಾಗ ರೀ? ಹ್ಞೂ ರೀ. ನೀರಾವರಿ ಇದ್ದಂಥವ್ರು 70 ಮಂದಿ ರೇಷ್ಮೆ ಹಚ್ಚಾರ. 70 ಮಂದಿ ರೇಷ್ಮೆ? ಹೌದೌದು. ನಾವು ಡೈರೆಕ್ಷನ್ ಹಂಗೆ ಕೊಡೋದು ಏನು ಬೇಡ, ಸುಮ್ಮನೆ ರೇಷ್ಮೆ ಹಚ್ಚು. ಹೌದಲ್ಲ? ದನನ ಬದುಕ್ತವಲ್ರಿ? ದನ ಬದುಕ್ತಾರೆ. ಹೌದೌದು. ಪರವಾಗಿಲ್ಲ ರೀ ಸರ್. ದನಕ್ಕೆ ಸೊಪ್ಪು ಸಿಗ್ತೈತಿ. ಆಮೇಲೆ ಅಗ್ದಿ ಉತ್ಕೃಷ್ಟವಾದ ಸೊಪ್ಪು ಅದು. ಪ್ರೋಟೀನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಹಾಲಿಂದ ಇದ ಬೇರೆ ಆಕೈತಿ. ಹೌದಲ್ರಿ? ರೇಷ್ಮೆ ಹಾಕಿದ್ರೆ? ಹೌದೌದು. ಟೇಸ್ಟೇ ಬೇರೆ ಇರ್ತೈತಿ. ಓಕೆ ಸರ್. ಓಕೆ. ಅದಕ್ಕೆ ಹೊಸಬ್ರಿಗೆ ಏನಂತ ನಿಮ್ಮ ತೋಟಕ್ಕೆ ಬರ್ಬೇಕು ಅಂತಾನೆ ಹೇಳ್ತೀವಿ ನಾವು. ಮೊದಲ ರೇಷ್ಮೆ ಹಚ್ಚ ಅಂತ ಹೇಳಿ ಮಾಡಿದಿಲ್ಲ, ರೇಷ್ಮೆ ಹಚ್ಚ ಅಂತ ಹೇಳಿದ್ವಿ. ಇಡೀ ತಾಲೂಕ್ನಾಗ ರೀ? ಇಡೀ ತಾಲೂಕ್ನಾಗ ಹೇಳ್ತೀವಿ? ಹೌದೌದು. ಓಕೆ ರೀ. ಒಳ್ಳೆ ಮಾಹಿತಿ ಹಂಚ್ಕೊಂಡಿದ್ದೀರಿ. ತಮ್ಮ ಉತ್ಪೂರ್ವಕ ಧನ್ಯವಾದಗಳು ರೀ. ನಮಸ್ಕಾರ. ಸರ್, ಈಗ ಹೊಸಬ್ರು ಯಾರಾದರೂ ರೇಷ್ಮೆ ಶೆಡ್ ಮಾಡ್ಕೋಬೇಕಂತಂದ್ರೆ
ಯಾವ ಥರ ಮಾಡ್ಕೋಬೇಕ್ರಿ ಅವರು ಬಾಗಿಲು ಯಾವ ಕಡೆ ಇರಬೇಕು ಸರ್ ಈಗ ಬೇಸಿಗೆ ಒಳಗೆ ಹ್ಞೂ ರೀ ಈಗ ಏನೈತಲ್ರಿ ಇದು ಪೂರ್ವ ಪಶ್ಚಿಮ ಗಾಳಿ ಆಡ್ತದೆ, ಗಾಳಿ ಆಡತ್ತೆ ರೀ, ಗಾಳಿ ಆಡ್ತೈತಲ್ಲ ಅಂದ್ರೆ ಟೆಂಪ್ರೇಚರ್ ಡೌನ್ ಆಗ್ತದೆ. ಡೌನ್ ಆಗತ್ತೆ ರೀ. ಮಳೆಗಾಲದಾಗ ಮತ್ತು ಇರ್ದಾಗ ಏನು ಮಾಡ್ತೀವಿ ಅಂದ್ರೆ ಇತ್ಲಾಗ ತಾಡ್ಪತ್ರಿ ಕಟ್ಟಿ ಬಿಡ್ತೀವಿ. ಅಂದ್ರೆ ಮಳೆ ಥಂಡಿ ಗಾಳಿ ಬರಂಗಿಲ್ಲ, ಥಂಡಿ ಗಾಳಿ ಬರಲ್ಲ. ಥಂಡಿ ಗಾಳಿ ಆಲ್ಮೋಸ್ಟ್ ಅಲ್ಲಿ ಪೂರ ಪಶ್ಚಿಮಕ್ಕೆ ಇರ್ಬೇಕು ರೀ. ಹಾಂ, ಬಾಗಲ ಉತ್ತರಕ್ಕೆ ಪಶ್ಚಿಮಕ್ಕೆ ಇಟ್ಟರು ನಡಿ, ಪಶ್ಚಿಮಕ್ಕೆ ಇಟ್ಟರೆ ನಡೀತೈತೆ ರೀ. ಈ ಥರ ಮಾಡಿದ್ರೆ ಏನು ನಾವು ಅಂದ್ರೆ ಗಾಳಿ ವೇಗವಾಗಿ ಬರಂಗಿಲ್ಲ ಸರ್. ಈ ದಿಕ್ಕಿಗೆ ಹೆಚ್ಚಿದ್ರೆ ಭಾಳ ವೇಗವಾಗಿ ಬರ್ತಾವೆ, ಇಲ್ಲ ಪಡುಗಡಕ್ಕೆ ಇಟ್ರು ಭಾಳ ವೇಗವಾಗಿ ಬರ್ತಾವೆ. ಹಂಗಾಗಿ ಈ ದಿಕ್ಕಿಗೆ ಹಚ್ಬೇಕ್ರಿ. ಬಾಗ್ಲ ಮಾತ್ರ ಇರೋ ದಿಕ್ಕಿಗೆ. ಇದಕ್ಕೆ ಎಷ್ಟು ಖರ್ಚಾಗೈತೆ ರೀ ಈ ಶೆಡ್ಡಿಗೆ? ಇದಕ್ಕೊಂದು 4 ಲಕ್ಷ ಖರ್ಚಾಗೈತೆ ಸರ್. 4 ಲಕ್ಷ ಖರ್ಚಾಗೈತೆ ರೀ. ಇದು ಕೃಷಿ ಇದು ರೇಷ್ಮೆ ಇಲಾಖೆ ಅಂದ್ರೆ ರೇಷ್ಮೆ ಇಲಾಖೆಯಿಂದ ಕೊಟ್ಟಿಲ್ರಿ ನಮ್ಗೆ ಇನ್ನೂ. ಹಾಂ ಅಪ್ಲಿಕೇಶನ್ ಹಾಕಿವಿ, ಇನ್ನೂ ಕೊಟ್ಟಿಲ್ಲ. ಅಂದಾಜು ಎಷ್ಟು ಸಿಗ್ತೈತೆ ರೀ ಇದಕ್ಕೆ? ಅಂದಾಜು 1,37,000 ಇತ್ತು ರೀ ಮೊದ್ಲಕ್ಕಾದ್ರೆ. ಹ್ಞೂ ರೀ. ಈಗ ಎಷ್ಟು ಮಾಡ್ಯಾರೋ ಗೊತ್ತಿಲ್ಲ. ಓಕೆ ರೀ. ಮಾರ್ಕೆಟಲ್ಲಿ ನಿಮ್ಮ ತಂದೆಯವ್ರ ಫೋಟೋ ಇದೆ ರೀ? ಐತಿ ರೀ. ಹೌದಲ್ಲ? ಹೌದು, ಅಷ್ಟು ಅಭಿಮಾನ ರೀ ರೈತರಿಗೆ. ಹೌದು, ಅಂದ್ರೆ ಶಿರಟ್ಟ್ಯಾಗ ಹೌದು. ಆಲ್ಮೋಸ್ಟ್ ಅಲ್ಲಿ ನೀವು ಮಾರ್ಕೆಟ್ ಮಾಡಕ್ಕೂ ಅವ್ರದ್ದು ಡಬಲ್ ಸಾವ್ಕಾರದ್ದು ಒಂದು ಕಾರಣ. ಹೌದಲ್ರಿ? ಹೌದು. ಓಕೆ ರೀ, ಪರವಾಗಿಲ್ಲ ಬಿಡ್ರಿ ಸರ್. ನಮ್ಮಲ್ಲಿ ಡಬಲ್ ಸಾವ್ಕಾರ ಅಂತ ಅದ ರೀ. ಹ್ಞೂ ರೀ. ಅವರು ರೇಷ್ಮೆಗೆ ಭಾಳ ಹುಚ್ಚು ಮತ್ತು ಮಾರ್ಕೆಟ್ ಮಾಡ್ಬೇಕನ್ನೋದ ಅವ್ರ ತಲೆಯಾಗಿತ್ತು. ಮಾಡ್ಕೊಂಡ ಬಂದ್ರಿ. ಹೌದಾ? ಅಂದ್ರೆ ಅದು ಗದಗ್ನಾಗ ಅಲ್ರಿ ರೇಷ್ಮೆ ಮಾರ್ಕೆಟ್ ಇದೆಯಲ್ಲ ಸರ್, ಅದು ಶಿರಟ್ಟ್ಯಾಗೆ ಐತಿ. ಗ್ರೇಟ್ ಬಿಡ್ರಿ ಸರ್, ಗ್ರೇಟ್. 10 ಮಾರ್ಕೆಟ್ನೊಳಗೆ ಹಾಂ, ಇದು 2 ಮಾರ್ಕೆಟ್ ಅಷ್ಟೇ ಉಳ್ದಾವ ನೋಡಿ ಸರ್, ರೇಷ್ಮೆ ಮಾರ್ಕೆಟ್. ಹೌದ್ರಿ. ರಾಮನಗರ ಬಿಟ್ಟಿಂದ ಈ ಹೊಸ ಏರಿಯಾದೊಳಗೆ 10 ಮಾರ್ಕೆಟ್ ಮಾಡಿ ಸರ್ ಸರ್ಕಾರ. 1984, 85, 86 ಒಳಗೆ ಅರ್ಧಾಗ ಕರೆ ಅಂದ್ರೆ ಉಳ್ದಿದ್ದಂದ್ರೆ ಶಿರಟ್ಟಿ ರೀ. ಹೌದು. ಪರವಾಗಿಲ್ಲ, ಎಲ್ಲ ಕಿತ್ತೋಗ್ಬಿಟ್ರಿ. ಕಿತ್ತೋದ್ರೆ ಬಂದ ಮಾಡಿದ್ರಿ ಸರ್. ಬಂದ ಮಾಡಿದ್ರಿ. ಅವಾಗ ಸರ್ಕಾರ ಇನ್ಸೆಂಟಿವ್ ಕೊಡ್ತೈತ್ರಿ, ಅವ್ರು ಪೂರ್ತಿ ಕಷ್ಟ ಮಾಡ್ಕೊಂಡ್ರು ಬಂದ್ ಮಾಡಿದ್ರು. ಈಗ ಇಲ್ಲಿ ಹಂಗಿಲ್ಲ. ಇಲ್ಲಿ ಇವರು ನೂಲ್ ಬಿಚ್ಚೋ ಜನ ಭಾಳ ಸರ್. ಹೌದಲ್ರಿ? ಶಿರಟ್ಟಿ ರಾಮನಗರದವ್ರ ಇಲ್ಲಿ ಬಂದದಾರ, ರಾಮನಗರದ ಇಲ್ಲಿ ಬಂದದಾರ. ಓಕೆ ರೀ. ಎಲ್ಲ ಮುಸ್ಲಿಮ್ಸ್. ಹೌದಲ್ರಿ? ಹೌದು, ಅವರು ಚಲೋ ಆಗ್ಯಾರ. ಅವ್ರು ಚಲೋ ಆಗಿರಲ್ರಿ? ಮಾಡಿ ಮನೆ ಕಟ್ಸ್ಯಾರ ಅರ್ಧಾಗ. ಪರವಾಗಿಲ್ರಿ, ನಿಜ ಚಲೋ ಆಗ್ಯಾರ. ಓಕೆ ರೀ, ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ತಮ್ಮ ಉತ್ಪೂರ್ಗ ಧನ್ಯವಾದಗಳು. ನೋಡಿದ್ರಲ್ಲ ರೈತ ಬಂದವ್ರೆ, ನಮ್ಮ ಸರು ಅವರು ವೃತ್ತಿಯಲ್ಲಿ ಶಿಕ್ಷಕರಾದರು, ಪ್ರವೃತ್ತಿಯಲ್ಲಿ ರೇಷ್ಮೆ ಕೃಷಿಕರು. ಹೌದಲ್ಲ ಸರ್? ಹೌದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವರು ಒಂದು ವಿಡಿಯೋಸ್ ಇದಾವಲ್ಲ, ಹೊಸಬ್ರಿಗೆ ತುಂಬ ಒಂಥರ ಬಂಡವಾಳ ಅನ್ಕೊಂಡ್ರೂ ಪರವಾಗಿಲ್ಲ. ಅವರು ಇವರು ವಿಡಿಯೋಸ್ನ ಬಂಡವಾಳ ಅಂದ್ಕೊಳ್ರಿ, ನಿಮ್ಗೆ ರೇಷ್ಮೆ ಕೃಷಿಯಲ್ಲಿ ಸಕ್ಸಸ್ ನೀವು ಕಂಡೇಕಂತೀರ. ಯಾಕಂದರೆ ಇದು 2 ವರ್ಷ 3 ವರ್ಷದ ರೇಷ್ಮೆ ಕೃಷಿ ಅಲ್ಲ ಇವ್ರದ್ದು. ಕಳೆದ 40 ವರ್ಷದಿಂದ ಈ ರೇಷ್ಮೆ ಕೃಷಿ ಮಾಡ್ಕೊಂಬರ್ತಾಯಿದ್ರೆ. ಶಿರಟ್ಟಿಯಲ್ಲಿ ಇವರೇ ಫಸ್ಟ್ ಹಚ್ಚಿದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಾದರೂ ನೀವು ಮತ್ತು ರೇಷ್ಮೆ ಕೃಷಿ ಮಾಡ್ಬೇಕಂತಂದ್ರೆ ಇವ್ರು ತೋಟಕ್ಕೆ ಬರ್ರಿ. ತೋಟಕ್ಕೆ ಬಂದು ವಿಡಿಯೋಸ್ ನೋಡೋದು ನಿಮ್ಗೊಂದು ಜಸ್ಟ್ ಇದು ಸ್ಯಾಂಪಲ್ ಇದ್ದಂಗೆ ಇದು. ನೀವು ಜಸ್ಟ್ ಒಂದು ಮನಸ್ಸಿನ ಒಂದು ಚಿಲ್ಮೆ ಥರ ಇದು. ಇದನ್ನು ನೋಡಿಬಿಟ್ಟು ಇಲ್ಲಿ ಬರ್ರಿ, ನೀವು ಶಿರಟ್ಟಿ ಬಂದು ಇವ್ರ ತೋಟಕ್ಕೆ ಬಂದು ನೋಡ್ಕೊಂಡವ್ರಿ. ಇಲ್ಲಿ ನೋಡಿದ್ರಪ್ಪ ನಿಮಗೂ ಒಂದು ನಾವು ಇನ್ನೂ ಏನೇನು ಮಾಡ್ಬೋದು ನಮ್ಮ ತೋಟನಾಗ ಅನ್ನೋದು ಗೊತ್ತಾಗುತ್ತೆ. ಬಂದು ರಿಯಲಾಗಿ ಬಂದು ನೋಡ್ಕೊಂಡವ್ರಿ, ನೀವು ರೇಷ್ಮೆ ಹಚ್ಚಿರಿ ಅಂತ ಹೇಳ್ತಾ ಇದ್ದೀನಿ. ನೀವು ಪ್ರಗತಿ ಕಾಣ್ತೀರಿ, ನೀವು ಬೆಳೀರಿ, ಎಲ್ಲರೂ ಬೆಳೆಯೋಣ. ಸರಿನಾ ವೀಕ್ಷಕರೇ? ಹೌದಲ್ರಿ ಸರ್? ಥ್ಯಾಂಕ್ಸ್ ಸರ್. ಓಕೆ, ಎಲ್ಲರಿಗೂ ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.